ದಾಂಪತ್ಯದ ತೊಡಕುಗಳು. ನಾವು ಈ ಎಲ್ಲ ದಿನಗಳಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಈಗ ಕುಂಭರಾಶಿಯವರ ಸಂದರ್ಭದಲ್ಲಿ ಯಾವುದು ವಿಶೇಷವಾದಂತಹ ಆ, ತೊಡಕುಗಳಿಗೋ ಅಥವಾ ಒಳಿತುಗಳಿಗೋ ಕಾರಣವಾಗತ್ತೆ ಕುಂಭರಾಶಿಯವರ ವಿಚಾರದಲ್ಲಿ ಅಂದರೆ, ಸೂರ್ಯ ಇವರಿಗೆ ಬಾಳ ಸಂಗಾತಿಯನ್ನ ತಂದು ಕೊಡಬೇಕಾದಂತಹ ಮುಖ್ಯ ಗ್ರಹವಾಗಿ ಇರ್ತಾನೆ. ಉಳಿದ ಗ್ರಹಗಳಿಗೆ ಆ ಜವಾಬ್ದಾರಿ ಇಲ್ವೋ ಅಂತ ಕೇಳಿದ್ರೆ ಅದು ಇರತ್ತೆ. ಆದರೆ ಸೂರ್ಯ ಪರಿಪೂರ್ಣವಾದಂತಹ ರೀತಿಯಲ್ಲಿ ಬಾಳ ಸಂಗಾತಿಯನ್ನ ಒದಗಿಸಬೇಕಾದಂತಹ ಒಂದು ವಿಚಾರವನ್ನ ತನ್ನದಾದಂತಹ ಅಧಿಕಾರದಲ್ಲಿ ಅಥವಾ ಗುಣಧರ್ಮದಲ್ಲಿ ಹೊಂದಿರ್ತಾನೆ. ಆದರೆ ಅರಿತೋ ಅರಿಯದೆಯೋ ಒಂದು ವಿಪರ್ಯಾಸ ಏನು ಅಂತಂದ್ರೆ, ಶನೈಶ್ಚರನ ನಾಯಕತ್ವದಲ್ಲಿ ಇರುವಂತಹ ಕುಂಭರಾಶಿಯಲ್ಲಿ ಶನೈಶ್ಚರ ಮಿಂಚಬೇಕಾದಂತಹ ಸಂದರ್ಭದಲ್ಲಿ ಅನೇಕ ತೊಡಕುಗಳನ್ನ ತರೋದಕ್ಕೆ ಸೂರ್ಯ ಏನ್ ಮಾಡ್ತಾ ಇರ್ತಾನೆ, ತನ್ನದೇ ಆದಂತಹ ದುಷ್ಟ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾನೆ. ಅಂದರೆ ಆ ತಂದೆ ಮಗನೇ ಆಗಿದ್ದಿದ್ರು ಕೂಡ ನಮ್ಮ ಪರಂಪರೆಯ ಜ್ಯೋತಿಷ್ಯ ಶಾಸ್ತ್ರದ ಒಂದು ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ವಿಜ್ಞಾನದಲ್ಲಿ ಈ ಸೂರ್ಯ ಮತ್ತು ಶನೈಶ್ಚರ ತಂದೆ ಮಕ್ಕಳಾದ್ರೂ ಕೂಡ ಅವರಲ್ಲಿ ಅಗಾಧವಾದಂತಹ ವೈರತ್ವ ಅಲ್ಲಿ ಏನಾಗಿರ್ತದೆ, ಹರಳಗಟ್ಟಿರುತ್ತೆ. ಯಾವುದೇ ಕೆಲಸಕ್ಕೆ ಶನೈಶ್ಚರ ಒಳಿತನ್ನ ಮಾಡಬೇಕು ಅಂತ ಮುಂದಾದ್ರೂ ಕೂಡ ಈ ಸೂರ್ಯ ಅದನ್ನ ಹಾಳು ಮಾಡುವಂತಹದ್ದನ್ನ ಪದೇ ಪದೇ ಮಾಡ್ತಾನೆ. ಅದು ದಾಂಪತ್ಯದ ಸಂದರ್ಭದಲ್ಲಿ ತನ್ನದೇ ಆದಂತಹ ಒಂದು ಕೆಟ್ಟ ಶಕ್ತಿಯನ್ನ ಪ್ರದರ್ಶಿಸೋದಕ್ಕೆ ಸೂರ್ಯ ಸರ್ವಸಜ್ಜಿತವಾಗಿ ಇರುವಂತಹ ಸಂದರ್ಭಗಳು ನಿರ್ಮಾಣವಾಗ್ತವೆ. ಹಾಗಾದ್ರೆ ಸೂರ್ಯ ಸರ್ವಸಜ್ಜಿತವಾಗಿ ತಯಾರಾದರೂ ಕೂಡ ಎಲ್ಲಿ ಒಳಿತಿನ ಸಂದರ್ಭ ಇವರಿಗೆ ಒದಗಿ ಬರುತ್ತೆ ಒಳಿತಿಗಾಗಿ ಅಂದ್ರೆ, ಗಟ್ಟಿಯಾದಂತಹ ಗುರು ಇವರ ಜಾತಕದಲ್ಲಿ ಒಳ್ಳೆಯ ರೀತಿಯಲ್ಲಿ ಇದ್ದಾನೆ ಅಂತಾದ್ರೆ, ಅದು ಕುಟುಂಬ ಸ್ಥಾನವಾದಂತಹ ಮೀನರಾಶಿಯಲ್ಲೇ ಆತ ಇದ್ರೂ ಕೂಡ ಅದು ದಾಂಪತ್ಯದ ವಿಚಾರದಲ್ಲಿ ಸೂರ್ಯ ಎಷ್ಟೇ ದುಷ್ಟತನವನ್ನು ಮಾಡಿದರೂ ಕೂಡ ಗುರು ಅನೇಕದಾದಂತಹ ಒಳಿತಿನ ದಾರಿಯನ್ನ ನಿರ್ಮಾಣ ಮಾಡಿಕೊಡುವಂತಹದ್ದಕ್ಕೆ ಅವಕಾಶ ಮಾಡಿಕೊಟ್ಟು ಬಿಡ್ತಾನೆ. ಯಾಕೆಂತಂದ್ರೆ ಇವನು ಆ ಜಾಗದಿಂದ ನೇರವಾಗಿ ಏನ್ ಮಾಡ್ತಾನೆ ಅಂತಂದ್ರೆ, ಇವನು ಕನ್ಯಾ ರಾಶಿಯನ್ನ ನೋಡೋದ್ರಿಂದ, ಎಲ್ಲಿ ಮೀನರಾಶಿಯಲ್ಲಿ ಇರುವಂತಹ ಗುರು ಕುಟುಂಬ ಸ್ಥಾನದ ಯಜಮಾನ ಯಾವುದೇ ಒಳ್ಳೆಯ ಸ್ಥಾನವನ್ನ ಶನೈಶ್ಚರನಿಗೆ ಸಂಬಂಧಿಸಿದಂತೆ ಹಸನುಗೊಳಿಸುವಂತ ಒಂದು ವಿಶೇಷತೆ ಆ ಜಾತಕದಲ್ಲಿ ಇದೆ ಅಂತಾದ್ರೆ, ಆಗ ಏನಾಗುತ್ತೆ ಅಂತಂದ್ರೆ, ಶನೈಶ್ಚರನಿಗೆ ಗುರುವಿನ ಮೂಲಕವಾಗಿಯೇ ಕುಟುಂಬದ ವ್ಯವಸ್ಥೆ, ಕುಟುಂಬ ಅಂದ್ರೆ ಏನು, ಕುಟುಂಬದ ಬಹುದೊಡ್ಡ ವ್ಯವಸ್ಥೆ, ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಎಲ್ಲ ಜ್ಞಾತಿಗಳು ಬಂದರೂ ಕೂಡ, ಬಂಧು ಬಾಂಧವರು ಬಂದರೂ ಕೂಡ ಹೆಂಡತಿ ಅಥವಾ ಹೆಂಡತಿಗೆ ಗಂಡನ ಜೊತೆಗಿನ ಅನ್ಯೋನ್ಯತೆ ಏನಿರುತ್ತೆ ಅದು ಬಹಳ ದೊಡ್ಡದಾಗಿರುತ್ತೆ. ಹಾಗೆ ಮಕ್ಕಳ ಜೊತೆಗಿನ ಅನ್ಯೋನ್ಯತೆ ಕೂಡ ಬಹಳ ಮುಖ್ಯವಾದದ್ದಾಗಿರುತ್ತೆ. ಹಾಗಾಗಿ ಗುರುವಿನ ಸಂದರ್ಭ ಅತ್ಯಂತ ಮಧುರವಾಗಿ ಅಥವಾ ಅತ್ಯಂತ ಹಾರ್ದಿಕವಾಗಿ ಒಬ್ಬರ ಜಾತಕದಲ್ಲಿ ಹದಗೆಟ್ಟಿದೆ ಅಂತಾದ್ರೆ, ಸೂರ್ಯ ಕೆಟ್ಟದ್ದಾಗಿದ್ರೂ ಕೂಡ ಅವರ ಬದುಕಿನ ಸಂದರ್ಭದ ದಾಂಪತ್ಯದ ವಿಚಾರದಲ್ಲಿ ಅನೇಕ ಪ್ಲಸ್ ಪಾಯಿಂಟ್ಸ್ಗಳು ಒದಗಿ ಬರೋದಕ್ಕೆ ಅನುಕೂಲವಾಗುತ್ತೆ. ಆದರೆ ಈ ಸೂರ್ಯ ಮಾಡುವಂತಹ ದುಷ್ಟತನ ಏನು ಅಂತಂದ್ರೆ, ಅವನು ನಿಮ್ಮನ ಸ್ಥಿತಿಯಲ್ಲಿ ಇದ್ದಾಗ ಅಂದ್ರೆ ಡೆಬಿಲಿಟೇಟೆಡ್ ಸ್ಟೇಜ್ನಲ್ಲಿದ್ದಾಗ, ಡೆಬಿಲಿಟೇಟೆಡ್ ಸ್ಟೇಜ್ ಅಂದ್ರೆ ಏನು, ಅವನು ಎಲ್ಲಿ ಈ ತುಲಾ ರಾಶಿಯಲ್ಲಿ ಇರಬೇಕಾಗುತ್ತೆ. ಆಗ ಅವನಿಗೆ ಏನಾಗುತ್ತೆ, ಅನೇಕ ರೀತಿಯ ಭಾಗ್ಯವನ್ನ ಹಾಳು ಮಾಡುವಂತಹ ಅಥವಾ ಭಾಗ್ಯಕ್ಕೆ ಹಾಳು ಮಾಡುವಂತಹ ನೇರವಾದ ಗುಣವನ್ನ ನೀಚಭಂಗ ರಾಜಯೋಗದಿಂದ ತೋರಿಸದೆ ಹೋದ್ರೂ ಕೂಡ, ನೀಚಭಂಗ ರಾಜಯೋಗ ಒದಗಿದ್ರೆ ಆತ ಮಾಡಬಹುದಾದಂತಹ ಅಪಾಯದ ವಿಚಾರ ಏನು ಅಂತಂದ್ರೆ, ಆತ ತಾನು ಕುಳಿತಲ್ಲಿಂದಲೇ ನೇರವಾಗಿ ಆತ ನೋಡುವಂತಹ ಒಂದು ರಾಶಿ ಏನಿರುತ್ತೆ ಅದು ಒಂದು ಮೇಷರಾಶಿಯಾಗಿರುತ್ತೆ. ಆ ಮೇಷರಾಶಿಯಲ್ಲಿ ಈ ಕುಂಭರಾಶಿಯವರಿಗೆ ಬೇಕಾದಂತಹ ಧೈರ್ಯವನ್ನ ಕೊಡಬಹುದಾದಂತಹ ಯಾವುದೇ ಗ್ರಹಗಳು ಅಲ್ಲಿದ್ದರು ಅಥವಾ ಧೈರ್ಯವನ್ನ ಕೊಡಬಹುದಾದಂತಹ ಮಂಗಳನ ರೀತಿ ನೀತಿಗಳು ಒಳಿತಾಗಿ ಅಲ್ಲಿದ್ದರು, ಈ ಸೂರ್ಯನ ದೃಷ್ಟಿ ಆ ಮಂಗಳನ ಮೇಲೋ ಅಥವಾ ಒಳಿತಿನ ಧೈರ್ಯವನ್ನು ಕೊಡಬೇಕಾದ ಗ್ರಹಗಳ ಮೇಲೋ ಬಿದ್ದರೆ ಏನಾಗುತ್ತೆ, ಸಂಸಾರವನ್ನ ನಿಭಾಯಿಸಿಕೊಂಡು ಹೋಗಬಹುದು ತಾನು ಅನ್ನುವಂತಹ ಒಂದು ಧೈರ್ಯವನ್ನೇ ಕುಂಭರಾಶಿಯವರು ಕಳ್ಕೊಳ್ಳುವಂತಹ ಸ್ಥಿತಿಗತಿಗಳು ಒದಗಿ ಬರುತ್ತೆ. ಅಷ್ಟೇ ಅಲ್ಲ, ಈ ಒಂದು ವಿಚಿತ್ರವಾದಂತಹ ಸನ್ನಿವೇಶ ಅಂದ್ರೆ ಆ ರೀತಿಯ ಸಂಯೋಜನೆ ಇವರ ಜಾತಕದಲ್ಲಿ ಇದೆ ಅಂತಾದ್ರೆ, ಶನಿ ಕಾಟದ ಸಂದರ್ಭದಲ್ಲಿ ಬಾಳ ಸಂಗಾತಿಯನ್ನ ಕಳೆದುಕೊಳ್ಳುವಂತಹ ಯೋಗವನ್ನು ಇವರಿಗೆ ಒದಗಿ ಬರೋದಕ್ಕೆ ಅವಕಾಶವಾಗುತ್ತೆ. ಆದ್ರೆ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಗುರುಬಲ ಅನ್ನುವಂಥದ್ದು ಅಥವಾ ಧರ್ಮ ಕರ್ಮಾಧಿಪ ಯೋಗ ಅನ್ನುವಂಥದ್ದು ಇವರ ಜಾತಕದಲ್ಲಿ ಇದ್ದಿದ್ದಿದ್ರೆ, ಅಥವಾ ಬುಧನ ಸಂದರ್ಭದ ಒಂದು ಗಟ್ಟಿತನ ಇವರ ಜಾತಕಕ್ಕೆ ಒದಗಿ ಬಂದಿದ್ದಿದ್ರೆ, ಶನೈಶ್ಚರನ ಕಾಟದ ಸಂದರ್ಭದಲ್ಲೂ ಬಾಳ ಸಂಗಾತಿಗೆ ಯಾವ ತೊಂದರೆಯೂ ಆಗದೆ ಹೋದಂತಹ ಒಂದು ಒಳ್ಳೆಯತನ ಅಲ್ಲಿ ಒದಗಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಆ ಯಾವುದೇ ಸ್ಥಿತಿಗತಿಗಳು ಒಂದು ರೀತಿಯ ಒಂದು ದಾರುಣತೆಯನ್ನ ನಿರ್ಮಿಸಬಹುದಾದಂತಹದ್ದಾದ್ರೂ ಕೂಡ, ತಪ್ಪು ಕಲ್ಪನೆಗಳ ಮೂಲಕ ದಾಂಪತ್ಯವನ್ನ ಹಾಳು ಮಾಡಿಕೊಳ್ಳುವಂತಹ ಸ್ಥಿತಿ ವಿಶೇಷವಾಗಿ ಈ ಒಂದು ಕುಂಭರಾಶಿಯವರಿಗೆ ಒದಗಿ ಬರುವಂತಹದ್ದು ಎಲ್ಲಿಂದ ಅಂತಂದ್ರೆ, ಮಂಗಳನ ಮೂಲಕವಾಗಿ ಮತ್ತು ಶುಕ್ರನ ಮೂಲಕವಾಗಿ. ಶುಕ್ರನ ಮೂಲಕವಾಗಿ
ಒದಗಿ ಬರೋದಿಲ್ಲ. ಆದರೆ ಶುಕ್ರನ ಸಂದರ್ಭ ಮಂಗಳನ ಮೂಲಕವಾಗಿ ಕೆಟ್ಟು ಹೋಗಿದೆ ಅಂತಾದರೆ, ಅಥವಾ ಕುಜದೋಷ ಈ ರಾಶಿಯವರಿಗೆ ಸ್ಥಾಯಿಯಾಗಿದೆ ಅಂತಾದರೆ, ಕುಜದೋಷ ನಿವಾರಣೆ ಆಗುವಂತಹ ಆ ಆಂಟಿವೆನಮ್ ಈ ಜಾತಕದಲ್ಲಿ ಇಲ್ಲ ಅಂತಾದರೆ ಏನಾಗುತ್ತೆ, ದಾಂಪತ್ಯದಲ್ಲಿ ಬಿರುಕು ಎದ್ದೇಳುವುದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಎಂತಹದ್ದೇ ಬಿರುಕಿನ ಸಂದರ್ಭ ಎದ್ದರೂ ಕೂಡ ಸೂರ್ಯ ಈ ರಾಶಿಯವರಿಗೆ ಅತ್ಯಂತ ಸುಸ್ಥಿತಿಯಲ್ಲಿ ಇದ್ದರೆ, ಸೂರ್ಯನೇ ದಾಂಪತ್ಯವನ್ನು ಸಂರಕ್ಷಿಸುವಂತಹ ಒಂದು ಕಾಮಧೇನುವೂ ಆಗಿ ಪರಿವರ್ತನೆಗೊಳ್ತಾನೆ. ಹಾಗಾದರೆ ನಾವು ಯೋಚಿಸಬೇಕಾದಂಥದ್ದೇನು, ಪ್ರತಿಯೊಬ್ಬರ ಜಾತಕದಲ್ಲಿಯೂ ಒಂದು ವಿಶೇಷವಾದಂತಹ ಅಂಶ, ಒಂದು ಕೆಟ್ಟ ಅಂಶ, ತೀರಾ ಬೇಕಿರದ ರೀತಿಯ ಒಂದು ಬೆಂಕಿಯನ್ನ ಅದು ಹೊತ್ತಿಸಲಿಕ್ಕೆ ತನ್ನನ್ನೇ ತಾನು ಎಲ್ಲ ರೀತಿಯ ಶಕ್ತಿಯನ್ನು ಉಪಯೋಗಿಸುವುದರ ಮೂಲಕ ಸಾಧ್ಯ ಮಾಡಿಕೊಡ್ತದೆ ಅಂತಾದ್ರೂ ಕೂಡ ಆ ಬೆಂಕಿಯನ್ನ ಆರಿಸುವಂತಹ ನೀರು ಕೂಡ ಅಲ್ಲೇ ಇರುತ್ತೆ. ಈ ನೀರೇ ಒದಗದೆ ಹೋದಾಗ ಕುಂಭರಾಶಿಯವರಿಗೆ ಕಷ್ಟವಾಗಬಹುದು. ಯಾಕೆಂದ್ರೆ ಈ ಕುಂಭರಾಶಿಯ ಮೂಲ ತತ್ವ ಏನು ಅಂದ್ರೆ ಗಾಳಿ. ಈ ಗಾಳಿ ಏನ್ ಮಾಡುತ್ತೆ, ಬೆಂಕಿಯನ್ನ ಇನ್ನೂ ದ್ವಿಗುಣಗೊಳಿಸತ್ತೆ ಹೊರತು ಅದು ಆರಿಸ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಏನು ಅಂತಂದ್ರೆ ಬೆಂಕಿಯನ್ನ ಹೊತ್ತಿಸಬಹುದಾದಂತಹ ಅನೇಕ ದುಷ್ಟರನ್ನ, ಅಂದರೆ ಹಿತಶತ್ರುಗಳನ್ನ ಇವರು ಅರ್ಥ ಮಾಡ್ಕೊಳ್ಬೇಕು. ಈ ಹಿತಶತ್ರುಗಳು ಏನ್ ಮಾಡ್ತಾರೆ, ಸಂಸಾರದಲ್ಲಿ ಹುಳಿ ಹಿಂಡೋದಕ್ಕೆ ತಯಾರಾಗಿ ನಿಂತಿರ್ತಾರೆ. ಪರ್ಟಿಕ್ಯುಲರ್ಲಿ ಇದು ಕುಂಭರಾಶಿಯವರಿಗೆ ಜಾಸ್ತಿ. ಹಾಗಾಗಿ ಎಲ್ಲ ನಾವು ಹಿತ್ತಾಳೆ ಕಿವಿ ಅನ್ನುವಂಥದ್ದನ್ನು ಹೇಳ್ತೇವೆ, ಇವಳ ಕಿವಿ ಹಿತ್ತಾಳೆ ಕಿವಿ ಅಂತ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಹಿತ್ತಾಳೆ ಕಿವಿ ಅನ್ನುವಂಥದ್ದು ಕೇವಲ ಒಬ್ಬ ಮನುಷ್ಯನ ಸೊತ್ತಲ್ಲ, ಅದು ಎಲ್ಲ ವ್ಯಕ್ತಿಗಳಲ್ಲೂ ಯಾವ ಡಿಗ್ರಿಯಲ್ಲಿದೆ ಅನ್ನುವಂಥದ್ದು ಮಾತ್ರ ವ್ಯತ್ಯಾಸವೇ ಹೊರತು ಒಬ್ಬರಲ್ಲಿ ಅಗಾಧವಾಗಿರುತ್ತೆ, ಒಬ್ಬರಲ್ಲಿ ಅದು ಬಹಳ ದುರ್ಬಲವಾಗಿರುತ್ತೆ. ಆದರೆ ಹಿತ್ತಾಳೆ ಕಿವಿ ಎಲ್ಲರಲ್ಲಿಯೂ ಇರುತ್ತೆ. ಆದರೆ ಆ ಹಿತ್ತಾಳೆಯ ಕಿವಿಯನ್ನ ನಾನು ಹೊಂದಿರುವುದಿಲ್ಲ, ಈ ಹಿತ್ತಾಳೆಯ ಕಿವಿ ಇದ್ರೂ ಅದನ್ನು ನಾನು ಪರಾಮರಿಸಿ ನೋಡ್ತೇನೆ ಅನ್ನುವಂತಹ ಒಂದು ತಮ್ಮದೇ ಆದಂತಹ ಒಂದು ಆತ್ಮದ ನಿಲುವನ್ನ ಇವರು ಗಟ್ಟಿ ಮಾಡ್ಕೊಳ್ಬೇಕು. ಆ ಗಟ್ಟಿ ಮಾಡ್ಕೊಂಡಾಗ ದಾಂಪತ್ಯ ಅನ್ನುವಂಥದ್ದೇನು, ಯಾವುದೋ ಬಿರುಗಾಳಿಗೆ ಸಿಲುಕಿ ಸ್ವಲ್ಪ ಅಸಮತೋಲನವನ್ನು ಕಂಡುಕೊಳ್ಳುವಂತಹ ಸ್ಥಿತಿಗತಿಗಳು ಒದಗಿದ್ರೂ ಕೂಡ ಅದನ್ನ ಸುಧಾರಿಸಿಕೊಂಡು ಹೋಗಬೇಕಾದಂತಹ ಒಂದು ಅಮೃತದ ಒಂದು ಎಳೆಗಳು ಕೂಡ, ಅಮೃತದ ಬೇರುಗಳು ಕೂಡ ಆ ದಾಂಪತ್ಯವನ್ನ ಸುಸ್ಥಿತಿಯಲ್ಲಿ ಎದ್ದು ನಿಲ್ಲಿಸುವ ಅಥವಾ ಬೆಳೆದು ನಿಲ್ಲಿಸುವಂತಹ ಮಾತೃತೆಯನ್ನು ತೋರಿಸುವಂತಹದ್ದಕ್ಕೆ ರೂಪಾಂತರಗೊಳ್ಳುತ್ತದೆ. ಇನ್ನು ಒಂದು ವಿಚಾರದಲ್ಲಿ ಕುಂಭರಾಶಿಯವರು ಎಚ್ಚರವಾಗಿರಬೇಕು. ಯಾವಾಗ ಅಂತಂದ್ರೆ, ಶನೈಶ್ಚರನೇ ಅಕಸ್ಮಾತ್ತಾಗಿ ನೀಚ ಸ್ಥಿತಿಯಲ್ಲಿ ಇದ್ದಿದ್ದರೆ, ಈ ಶನೈಶ್ಚರ ನೀಚ ಸ್ಥಿತಿಯಲ್ಲಿ ಇರುವಂತಹದ್ದು ಯಾವಾಗ ಅಂತಂದ್ರೆ ಕುಂಭರಾಶಿಯವರಿಗೆ ಕುಂಭರಾಶಿಯಿಂದ 3ನೇ ಮನೆಯಾದಂತಹ ಮೇಷದಲ್ಲಿ ಅಕಸ್ಮಾತ್ತಾಗಿ ಶನೈಶ್ಚರ ನೀಚನಾಗಿದ್ರೆ, ಆ ನೀಚತ್ವದಿಂದ ಏನಾಗುತ್ತೆ ಅಂತಂದ್ರೆ, ಆ ನೀಚತ್ವ ಅನ್ನುವಂಥದ್ದು ವಿಶೇಷವಾಗಿ ಶುಕ್ರ ಗ್ರಹದ ಮೇಲೆ ಯಾವುದಾದ್ರೂ ರೀತಿಯ ಪರಿಣಾಮಗಳನ್ನು ಕೊಡುವಂತಹ ರೀತಿಯಲ್ಲಿ ಅದು ವಿಕೃತಗೊಂಡಿದೆ ಅಂತಾದ್ರೆ ದಾಂಪತ್ಯದಲ್ಲಿ ಬಿರುಕು ಬರೋದಕ್ಕೆ ಒಂದು ಇನ್ನಿಲ್ಲದ ಕಾರಣ ಏನಾಗಿ ಬಿಟ್ಟಿರುತ್ತೆ ಅಂತಂದ್ರೆ, ಅರಿತೋ ಅರಿಯದೆಯೋ ಕೆಲವು ತಪ್ಪುಗಳನ್ನು ಬಾಳ ಸಂಗಾತಿ ಮಾಡುವುದರ ಮೂಲಕವಾಗಿ ವ್ಯಗ್ರತೆಯಿಂದ ಆ ಕೋಪವನ್ನು ಹತ್ತಿಕ್ಕಲು ಸಾಧ್ಯವಾಗದೆ ಹೋದಂಥದ್ದು ಇವತ್ತು ನಾವು ಎಷ್ಟೋ ಸಲ ನಮ್ಮ ನ್ಯೂಸ್ಗಳಲ್ಲಿ, ಮೀಡಿಯಾಗಳಲ್ಲಿ ಕೇಳ್ತಿರ್ತೇವೆ. ಗಂಡನನ್ನೇ ಹೆಂಡತಿ ಸಾಯಿಸುವಂತಹ, ಹೆಂಡತಿಯನ್ನೇ ಗಂಡ ಸಾಯಿಸುವಂತಹ, ದೇಹವನ್ನು ಚೂರು ಚೂರಾಗಿಸಿ ಸೂಟ್ ಕೇಸ್ನಲ್ಲಿ ಇಡುವುದು ಅಥವಾ ಒಂದು ಫ್ರಿಡ್ಜ್ನಲ್ಲಿ ಇಡುವಂತಹದ್ದು, ಎಷ್ಟೋ ದಿನಗಳ ತನಕ ಕೊಲೆ ಆಗಿದೆ ಅನ್ನುವಂಥದ್ದೇ ಜನರ ಗ್ರಹಿಕೆಗೆ ಬರದಂತೆ ತಡೆಯುವ ರೀತಿಯಲ್ಲಿ ಹೋದ್ರೂ ಕೂಡ ಮತ್ತೆ ಸಿಕ್ಕಿ ಹಾಕಿಕೊಳ್ಳುವಂತಹ ಪ್ರಮೇಯಗಳು ಒದಗ್ತಾ ಇರುತ್ತೆ. ಇಂತಹದ್ದು ಬರೇ ಕುಂಭರಾಶಿಯವರಿಗೆ ಅಂತಲ್ಲ, ಆದರೆ ಕುಂಭರಾಶಿಯವರಿಗೆ ಶನೈಶ್ಚರನೇ ನೀಚನಾದಾಗ ಇಂತಹ ವ್ಯಗ್ರತೆಗಳು ಎದ್ದೇಳೋದಕ್ಕೆ ಬೇಕಾದಂತಹದ್ದಕ್ಕೆ ಶುಕ್ರನೂ ಉರುವಲವನ್ನ ಕೊಟ್ಟಾಗ, ಆ ಉರುವಲವನ್ನ ಕೊಟ್ಟಾಗ ಬೆಂಕಿಯನ್ನ ಆರಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಒಂದು ವಿಚಿತ್ರವಾದಂತಹ ಒಂದು ದುರ್ಭರ ಸ್ಥಿತಿ ಸೂರ್ಯನಿಗೂ ಒದಗಿ ಬಂದಿದೆ ಅಂತ ಆಗ್ಬಿಟ್ರೆ ಏನಾಗುತ್ತೆ, ಬೇಕಿರದಂತಹ ರೀತಿಯಲ್ಲಿ ಒಂದು ಕ್ರಿಮಿನಲ್ಲು ಆಗುವಂತಹ ಸಾಧ್ಯತೆಯನ್ನ ಈ ಕುಂಭರಾಶಿಯ ಜನ ಪಡೆದು ಬಿಡ್ತಾರೆ. ಆದರೆ ಈ ಎಲ್ಲರೂ ಇದೇ ರೀತಿಯ ತೊಂದರೆಗಳಿಂದಲೇ ಸ್ಥಿತಿಗಳನ್ನ, ದುರ್ಬರ ಸ್ಥಿತಿಯನ್ನ ಎದುರಿಸ್ತಾರೆ ಅಂತಲ್ಲ, ಎಷ್ಟೆಷ್ಟೋ ಆಂಟಿಡಾಟ್ಸ್ ಅಲ್ಲಿರ್ತವೆ. ಆ ಎಲ್ಲವನ್ನೂ ನಾವು ಪರಿಶೀಲಿಸಬೇಕು. ಹಾಗಾಗಿ ಕುಂಭರಾಶಿಯವರಿಗೆ ಸೂರ್ಯನ ಮೂಲಕವಾಗಿಯೋ ಶುಕ್ರನ ಮೂಲಕವಾಗಿಯೋ ಅಥವಾ ಅವನ ಒಂದು ಡೆಬಿಲಿಟೇಟೆಡ್ ಸ್ಟೇಜ್ನಿಂದಾಗಿಯೋ ದಾಂಪತ್ಯವೇ ಹಾಳಾಗಿ ಹೋಗುತ್ತೆ ಅನ್ನುವಂಥ ಅಧೈರ್ಯ ಬೇಡ. ಯಾವ ಸೂರ್ಯ ಬಾಳ ಸಂಗಾತಿಯನ್ನ ತಂದು ಕೊಡುವುದರ ಮೂಲಕವಾಗಿ ತನ್ನದೇ ಆದಂತಹ ಒಂದು ಮಾತೃ ಹೃದಯವನ್ನು ತೋರಿಸುವಂತಹ ಒಂದು ಒಳ್ಳೆಯ ಸ್ಥಳವನ್ನು ಅವನು ಜಾತಕದಲ್ಲಿ ಹೊಂದಿದ್ದಾನೆ ಅಂತಾದ್ರೆ, ಯಾಕೆಂದ್ರೆ ಸೂರ್ಯ ಬಾಳ ಸಂಗಾತಿಯ ಸ್ಥಳದ ಯಜಮಾನನಾಗಿ ಮೇಷರಾಶಿಯಲ್ಲಿದ್ದಾನೆ ಅಂತಾದ್ರೆ ಸಂಪೂರ್ಣವಾದಂತಹ ಆದರ್ಶಮಯವಾದಂತಹ ದಾಂಪತ್ಯ ಕುಂಭರಾಶಿಯವರಿಗೆ ಒದಗಿ ಬರೋದಕ್ಕೆ ಸೂರ್ಯನಿಂದಲೇ ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು.
ಈ ಎಲ್ಲ ಅರ್ಥವನ್ನು ಮತ್ತು ಜೀವನದ ಸಂದರ್ಭದ ವ್ಯವಧಾನವನ್ನು ಮತ್ತು ಜೀವನದ ಸಂದರ್ಭದ ಸರಿಯಾದ ತರ್ಕವನ್ನು ಹೊಂದಿಸಿಕೊಂಡ್ರೆ ಕುಂಭರಾಶಿಯವರು ಒಳ್ಳೆಯ ರೀತಿಯ ದಾಂಪತ್ಯವನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ನಮಸ್ಕಾರ.